ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್. ಫ್ರೆಂಡ್ಸ್, ಇವತ್ತು ಫಿಫ್ತ್ ಡೇ ನಿಮ್ಮ ಇಂಗ್ಲಿಷ್ ಗ್ರಾಮರ್ ಸುಲಭವಾಗಿ ಕನ್ನಡದಲ್ಲಿ ಛಾಯಾಮಾನ್ ಜೊತೆ ನೀವು ಕಲಿತಾ ಇದ್ದೀರಾ. ಹಾಗಾದ್ರೆ ಇಲ್ಲಿ ಇನ್ನೆಲ್ಲಾ ಕ್ಲಾಸ್ಗಳು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಈ ತರ ತರಗತಿಗಳು ನಿಮ್ಗೆ ಮುಂದೆನೂ ಕೂಡ ಬೇಕು ಅಂದ್ರೆ ನೀವು ಇನ್ನೂವರೆಗೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಮುಂದಿನ ಎಲ್ಲಾ ಗ್ರಾಮರ್ ನೋಟಿಫಿಕೇಶನ್ಸ್ ಗಳನ್ನ ಪಡ್ಕೊಳ್ಬಹುದು. ಜೊತೆಗೆ ಇಂತಹ ವಿಡಿಯೋಸ್ಗಳು ನಿಮ್ಗೆ ಸದಾ ಬೇಕು ಅಂದ್ರೆ ಎಲ್ಲಾ ವಿಡಿಯೋಗಳಿಗೂ ಕೂಡ ಒಂದು ಲೈಕ್ ಅನ್ನ ಮಾಡಿ, ನಿಮ್ಮ ಎಲ್ಲಾ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಹಾಗಾದ್ರೆ ಕಳೆದ ತರಗತಿಯಲ್ಲಿ ನಾವು ಆಪ್ಟಿಕಲ್ಸ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸೊ ಆಪ್ಟಿಕಲ್ಸ್ ಗಳ ವಿಧಗಳ ಬಗ್ಗೆ ಅವುಗಳ ಮಾಹಿತಿಯನ್ನ ಎಕ್ಸಾಂಪಲ್ಸ್ ಥ್ರೂ ನಾವು ಕಲಿತಿದ್ವಿ. ಸೊ ಇವತ್ತು in this session we are going to learn about omission of opticals. ಅಂದ್ರೆ ಏನು, ಆಪ್ಟಿಕಲ್ಸ್ ಅನ್ನ ನಾವು ಎಲ್ಲಿ ಬಳಸಬಾರದು, ಆದ್ರೆ ಅವನ್ನ ಎಲ್ಲಿ ಬಳಸಬೇಕು ಎಲ್ಲಿ ಬಳಸಬಾರದು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಹಾಗಾದ್ರೆ ಇವತ್ತು ನಾವು ಎಲ್ಲಿ ಬಳಸಬಾರದು ಅನ್ನೋದನ್ನ ನೋಡೋಣ. ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ಇಲ್ಲಿ 3 ಎಕ್ಸಾಂಪಲ್ ಅನ್ನ ನಾನು ಬರೆದಿದ್ದೀನಿ. 3 ಸೆಂಟೆನ್ಸ್ ಇದೆ. A man is mortal, a bronze is a metal, the English is a beautiful language. ಈ 3 ಸೆಂಟೆನ್ಸ್ ಗಳನ್ನ ನೀವು ಗಮನಿಸಿದಾಗ ಇವು 3 ಕೂಡ ಸರಿ ಇದಾವ? ಸರಿ ಇಲ್ಲ, ತಪ್ಪಿದಾವೆ. ಆದ್ರೆ ಯಾಕೆ ತಪ್ಪಿದಾವೆ, ಏನ್ ತಪ್ಪಾಗಿದೆ ಅಲ್ಲಿ ಅಂತಕ್ಕಂಥದ್ದನ್ನ ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಅದಕ್ಕೂ ಮುಂಚೆ ನಾವು ಏನ್ ಮಾಡೋಣ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಮ್ಯಾನ್ ಈಸ್ ಮಾರ್ಟಲ್ ಅಂತ ಇದೆ. ಹಾಗೇನೆ ಸೆಕೆಂಡ್ ಎಕ್ಸಾಂಪಲ್ ಏನಿದೆ, ಕೌ ಗಿವ್ಸ್ ಮಿಲ್ಕ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಮ್ಯಾನ್ ಈಸ್ ಮಾರ್ಟಲ್ ಅಂತ ಹೇಳ್ತೀವಿ ಅಲ್ವಾ? ಹಾಗಾದ್ರೆ ಈ ಸೆಂಟೆನ್ಸ್ ಏನಾಗಿದೆ, ಇಲ್ಲಿ ರಾಂಗ್ ಆಗಿದೆ. ಈ ತರ ಬರಿಬೇಕು ನಾವು, ಮ್ಯಾನ್ ಈಸ್ ಮಾರ್ಟಲ್. ಇಲ್ಲಿ ನಾವು ಮ್ಯಾನ್ ಹಿಂದೆಗಡೆ ಯಾವುದೇ ರೀತಿಯಾದಂತ ಆರ್ಟಿಕಲ್ ಅನ್ನ ಆಡ್ ಮಾಡಬಾರ್ದು. ಯಾಕೆ ಆಡ್ ಮಾಡಬಾರ್ದು ಅಂದ್ರೆ ಇಲ್ಲಿ ಹೇಳುತ್ತೆ ನೋಡಿ ರೂಲು. ವಿ ಕ್ಯಾನ್ ನಾಟ್ ಯೂಸ್ ಎನಿ ಆರ್ಟಿಕಲ್ಸ್ ಬಿಫೋರ್ ಕಾಮನ್ ನೌನ್ಸ್ ಯೂಸ್ಡ್ ಇನ್ ದ ವೈಡೆಸ್ಟ್ ಸೆನ್ಸ್. ನೋಡಿ, ನಾವು ಒಂದು ಕಾಮನ್ ನೌನ್ ಅನ್ನ ನಾವು ವೈಡೆಸ್ಟ್ ಅಂದ್ರೆ ವಿಶಾಲವಾದಂತಹ ಅರ್ಥದಲ್ಲಿ ಬಳಸ್ತಾ ಇದೀವಿ ಅಂತಂದ್ರೆ ವಿ ಕಾಂಟ್ ಯೂಸ್ ಆರ್ಟಿಕಲ್ಸ್ ಬಿಫೋರ್ ಕಾಮನ್ ನೌನ್ಸ್. ಅಂದ್ರೆ ಮ್ಯಾನ್ ಇಸ್ ಅ ವೈಡೆಸ್ಟ್ ಮೀನಿಂಗ್, ಅದು ನಮ್ಗೆ ವೈಡೆಸ್ಟ್ ಆದಂತಹ ಸೆನ್ಸ್ ಅನ್ನ ಕೊಡುತ್ತೆ. ಒಬ್ಬ ಮನುಷ್ಯ ಅಥವಾ ಒಬ್ಬ ವ್ಯಕ್ತಿಯನ್ನ ಕುರಿತಾಗಿ ನಾವು ಮಾತಾಡ್ತಾ ಇಲ್ಲ. ಸೊ ಹೋಲ್ ಮ್ಯಾನ್ ಅಂದ್ರೆ ಎಲ್ಲಾ ಮನುಷ್ಯರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ದಟ್ಸ್ ವೈ ವಿ ಕಾಂಟ್ ಯೂಸ್ ಆರ್ಟಿಕಲ್. ಎ ಆಗಿರ್ಬೋದು, ಆನ್ ಆಗಿರ್ಬೋದು, ದ ಆಗಿರ್ಬೋದು. ವಿ ಕ್ಯಾನ್ ನಾಟ್ ಯೂಸ್ ಬಿಫೋರ್ ದ ಕಾಮನ್ ನೌನ್ ಮ್ಯಾನ್. ಓಕೆ, ದೆನ್ ನೆಕ್ಸ್ಟ್ ಎಕ್ಸಾಂಪಲ್ ಕೂಡ ಹಾಗೆ ಇದೆ. ಕೌ ಗಿವ್ಸ್ ಮಿಲ್ಕ್. ಸೊ ವಿ ಆರ್ ನಾಟ್ ಏನಂತ ಹೇಳ್ತೀವಿ ಅಂತಂದ್ರೆ ಒಂದನ್ನೇ ನಾವು ಇಲ್ಲಿ ಮನಗಂಡ್ಬಿಟ್ಟು ಹೇಳ್ತಾ ಇಲ್ಲ. ಕೌ ಅಂತಂದ್ರೆ ಎಲ್ಲ ಕೌಗಳು ಬಂದ್ವು, ಗೊತ್ತಾಯ್ತಾ? ಎಲ್ಲಾ ಕೌಗಳನ್ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಗುರ್ತಿಸ್ಕೊಂಡು ಕೌ ಗಿವ್ಸ್ ಮಿಲ್ಕ್ ಅಂತ ಹೇಳ್ತೀವಿ. ಆ ಕೌ, ದ ಕೌ ಅಂತ ಹೇಳಿ ನಾವು ಏನ್ ಮಾಡಬಾರ್ದು, ವಿ ಕಾಂಟ್ ಯೂಸ್. ಓಕೆ, ಎಸ್ ಫ್ರೆಂಡ್ಸ್, we will move another example. Here you see bronze is a metal and then gold is a costly metal ಅಂತ ಇದೆ. You know very well, ನಾನು ಮೆಟೀರಿಯಲ್ ನೌನ್ಸ್ ಹೇಳುವಾಗ ನಾನು ನಿಮ್ಗೆ ಹೇಳಿದ್ದೆ. ಸೊ ಬ್ರಾಂಜ್, ಗೋಲ್ಡ್, ಆಮೇಲೆ ಐರನ್ ಇವೆಲ್ಲವೂ ಕೂಡ ಮೆಟೀರಿಯಲ್ ನೌನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವೆರಡೂ ಕೂಡ ಮೆಟಲ್ಸ್ ಆಗಿರೋದ್ರಿಂದ ನಾವೇನ್ ಮಾಡಬಾರ್ದು, ವಿ ಕಾಂಟ್ ಯೂಸ್ ಎ ಆರ್ ಅಂಡ್ ಅನದರ್ ಆರ್ಟಿಕಲ್. ಹಾಗಾಗಿ ಇಲ್ಲೇನ್ ಹೇಳುತ್ತೆ ರೂಲ್ ಅಂತಂದ್ರೆ, ಬಿಫೋರ್ ದ ನೇಮ್ಸ್ ಆಫ್ ಮೆಟಲ್ಸ್ ವಿ ಕಾಂಟ್ ಯೂಸ್ ಎನಿ ಆರ್ಟಿಕಲ್. ಓಕೆ, ಇಲ್ಲಿ ನಾವು ಆ ಬ್ರಾಂಜ್ ಅಥವಾ ಆ ಗೋಲ್ಡ್ ಅಂತ ಯೂಸ್ ಮಾಡಿದ್ವಿ ಅಂತಂದ್ರೆ ಇಟ್ ಈಸ್ ರಾಂಗ್ ಥಿಂಗ್. ಓಕೆ, ದೆನ್ ವಿ ವಿಲ್ ಮೂವ್ ಅನದರ್ ಒನ್. ಬ್ಯಾಂಗ್ಳೂರ್ ಈಸ್ ದ ಕ್ಯಾಪಿಟಲ್ ಸಿಟಿ ಅಂತ ಇದೆ. ಸೊ ಇಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ, ಬೆಂಗಳೂರು ಇಸ್ ಅ ಪ್ರಾಪರ್ ನೌನ್, ಯು ನೋ ವೆರಿ ವೆಲ್. ಸೊ ಎನಿ ಪ್ರಾಪರ್ ನೌನ್ ಆಗಿರ್ಬೋದು, ಅದರ ಬಿಫೋರ್ ನಾವೇನ್ ಮಾಡಬಾರ್ದು, ವಿ ಕಾಂಟ್ ಯೂಸ್ ಆರ್ಟಿಕಲ್ ಎ. ಸೊ ಯಾಕೆಂದ್ರೆ ಬಿಫೋರ್ ದ ನೇಮ್ಸ್ ಆಫ್ ಪ್ರಾಪರ್ ನೌನ್ಸ್ ಹಿಂದ್ಗಡೆ ನಾವು ಎನಿ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬಾರ್ದು. ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಯಾವುದೇ ಒಂದು ಪ್ರಾಪರ್ ನೌನ್ ಅನ್ನ ತಗೊಂಡಾಗ ನಾವೇನ್ ಮಾಡಬಾರ್ದು, ಆರ್ಟಿಕಲ್ ಅನ್ನ ಯೂಸ್ ಮಾಡಬಾರ್ದು. ಅದು ರಾಂಗ್ ಥಿಂಗ್ ಆಗುತ್ತೆ. ಎಸ್ ಫ್ರೆಂಡ್ಸ್, ಹಾಗೇನೆ we will move to another role. ನೋಡೋಣ
ಬ್ಯೂಟಿ. ಸೊ ಬ್ಯೂಟಿ ಇಟ್ ಇಸ್ ಅ ಅಬ್ಸ್ಟ್ರಾಕ್ಟ್ ನೌನ್, ನಿಮಗೆ ಗೊತ್ತಾ ಇದೆ. ಸೊ ಇದೇನಿದು ಅಬ್ಸ್ಟ್ರಾಕ್ಟ್ ನೌನ್. ಹಾಗಾದ್ರೆ ನಾವು ಯಾಕೆ ಇಲ್ಲಿ ಆರ್ಟಿಕಲ್ ಅನ್ನ ಯೂಸ್ ಮಾಡಬಾರ್ದು ಅಂತಂದ್ರೆ, ಯಾವುದೇ ಅಬ್ಸ್ಟ್ರಾಕ್ಟ್ ನೌನ್ಸ್ ಬಿಫೋರ್ ನಾವೇನ್ ಮಾಡಬಾರ್ದು, ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬಾರ್ದು. ಸೊ ಈ ಬ್ಯೂಟಿ ಆಗಿರ್ಬೋದು, ನೆಕ್ಸ್ಟ್ ಹಾಗೇನೆ ಫ್ರೆಂಡ್ಸ್ ಬ್ಯೂಟಿ ಅಷ್ಟೇ ಅಲ್ಲ, ಲವ್ ಆಗಿರ್ಬೋದು, ಕೈಂಡ್ನೆಸ್ ಆಗಿರ್ಬೋದು, ಎಂಪತಿ, ಸಿಂಪತಿ, ಇವೆಲ್ಲವೂ ಕೂಡ ಅಬ್ಸ್ಟ್ರಾಕ್ಟ್ ನೌನ್ಸ್ ಆಗಿರೋದ್ರಿಂದ ನಾವೇನ್ ಮಾಡಬಾರ್ದು, ಅದ್ರ ಬಿಫೋರ್ ವಿ ಕಾಂಟ್ ಆಡ್ ಆರ್ಟಿಕಲ್. ಓಕೆ, ದೆನ್ ವಿ ವಿಲ್ ಮೂವ್ ಅನದರ್ ರೂಲ್. ನೋಡಿ, ಇಂಗ್ಲಿಷ್ ಈಸ್ ದ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಅಂಡ್ ದೆನ್ ಕನ್ನಡ ಈಸ್ ಅವರ್ ಮದರ್ ಟಂಗ್. ಈ ಎಕ್ಸಾಂಪಲ್ ಥ್ರೂ ನಿಮಗೆ ಏನ್ ತಿಳಿದು ಬಂತು, ಇವೆರಡು ಕೂಡ ಏನಿದೆ, both are languages. ಸೊ ಎರಡು ಕೂಡ ಲ್ಯಾಂಗ್ವೇಜ್ ಇದೆ, ಇಂಗ್ಲಿಷ್ ಆಮೇಲೆ ಕನ್ನಡ. ಸೊ ಹಾಗಾದ್ರೆ ಬಿಫೋರ್ ಲ್ಯಾಂಗ್ವೇಜಸ್ ವಿ ಕ್ಯಾನ್ ನಾಟ್ ಯೂಸ್ ಆರ್ಟಿಕಲ್ಸ್. ನಾವು ಲ್ಯಾಂಗ್ವೇಜಸ್ ಅನ್ನ ಬಳಸುವಾಗ ಅದರ ಹಿಂದ್ಗಡೆ ಯಾವುದೇ ಆರ್ಟಿಕಲ್ಸ್ ಅನ್ನ ಬಳಸಬಾರದು. ಓಕೆ, ಸೊ ಈಗ ಕನ್ನಡ, ಹಿಂದಿ, ಇಂಗ್ಲಿಷ್ ಆರ್ ಎನಿಥಿಂಗ್. Okay friends, then we will move next rule. First we see examples. My son is going to school now, and then my husband is visiting the school to pay the fees. So ಇವೆರಡು ಎಕ್ಸಾಂಪಲ್ಸ್ ಅನ್ನ ಗಮನಿಸಿದಾಗ ಏನ್ ಡಿಫರೆನ್ಸ್ ಇದೆ ಇಲ್ಲಿ ಎರಡರಲ್ಲೂ ಕೂಡ. ಇಲ್ಲಿ ನಾವು ಫಸ್ಟ್ ಎಕ್ಸಾಂಪಲ್ ಅನ್ನು ನೋಡಿ, my son is going to school now to study ಅಂತ ಇದೆ. ಸೊ ಹಾಗಾದ್ರೆ ಇಲ್ಲಿ ಟು ದ ಸ್ಕೂಲ್ ಅಂತ ಹೇಳಿ ನಾವು ಬಳಸಿಲ್ಲ. ಆದ್ರೆ ಸೆಕೆಂಡ್ ಎಕ್ಸಾಂಪಲ್ ಏನ್ ಮಾಡಿದೀವಿ ಅಂದ್ರೆ, ಮೈ ಹಸ್ಬೆಂಡ್ ಈಸ್ ವಿಸಿಟಿಂಗ್ ದ ಸ್ಕೂಲ್ ಟು ಪೇ ದ ಫೀಸ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಬಳಸ್ಬಿಟ್ಟು ಇಲ್ಲಿ ಬಳಸಿಲ್ಲ. ಎರಡಕ್ಕೂ ಏನ್ ವ್ಯತ್ಯಾಸ ಇದೆ ಹಾಗಾದ್ರೆ ನೋಡೋಣ. ಫಸ್ಟ್ ಇಲ್ಲಿ ನಾವು ಇದನ್ನ ಪ್ರೈಮರಿ ಥಿಂಗ್ ಅಂತ ಹೇಳಿ ತಗೊಳ್ಳೋಣ. ಯಾಕೆಂತಂದ್ರೆ ಆಲ್ ಆರ್ ಸ್ಕೂಲ್ ಹೋಗ್ತಾರೆ, ಇಟ್ಸ್ ಅ ಕಾಮನ್ ಥಿಂಗ್ ಅಲ್ವಾ. ಕಾಮನ್ ಆಗಿ ಸ್ಕೂಲ್ ಹೋಗೋದು ಬೇರೆ. ಸೊ ಸ್ಕೂಲ್ ಗೆ ಇದಕ್ಕೆ ಹೋಗ್ತೀವಿ, ಟು ಸ್ಟಡಿ. That's why my son is going to school now to study. This is a common purpose. We are all going to school. Then my husband is visiting the school to pay the fees. This is a specific reason to go the school. ಇದು ಒಂದು ಸ್ಪೆಸಿಫಿಕ್ ರೂಲ್ ಇದೆ. ಸ್ಪೆಸಿಫಿಕ್ ಆಗಿ ಆತ ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅಂತಂದ್ರೆ ಯಾಕೆ ಹೋಗ್ತಾ ಇದ್ದಾನೆ, ಬಿಕಾಸ್ ಟು ಪೇ ದ ಫೀಸ್. ಸೊ ಫೀಸ್ ಅನ್ನ ಪೇ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ದಿಸ್ ಇಸ್ ದ ಸೆಕೆಂಡರಿ ಯೂಸ್ ಅಂತ ಹೇಳಿ ಹೇಳ್ತಾ ಇದ್ವಿ. ಅಂದ್ರೆ ಕಾಮನ್ ಆಗಿ ನಾವು ಕೆಲವೊಂದು ಐಟಮ್ಸ್ ಗಳನ್ನ ಹೇಳ್ತಕ್ಕಂತ ಸಂದರ್ಭದಲ್ಲಿ ವಿ ಕಾಂಟ್ ಯೂಸ್ ದ. ಗೊತ್ತಾಯ್ತಾ? ನೆಕ್ಸ್ಟ್ ಹಾಗಾದ್ರೆ ಎರಡು ಎಕ್ಸಾಂಪಲ್ ಅನ್ನ ಗಮನಿಸಿದಾಗ ಫಸ್ಟ್ ಎಕ್ಸಾಂಪಲ್ ಏನಿದೆ ನೋಡಿ, ನನ್ನ ಮಗ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಯಾವ ಪರ್ಪಸ್ಗೋಸ್ಕರ ಅಂದ್ರೆ ಸ್ಟಡಿ ಪರ್ಪಸ್, ಅಂದ್ರೆ ಕಲಿಲಿಕ್ಕೋಸ್ಕರ ಹೋಗ್ತಾ ಇದ್ದಾನೆ. ದಿಸ್ ಇಸ್ ಎ ಕಾಮನ್ ಥಿಂಗ್ ಅಥವಾ ಕಾಮನ್ ಪರ್ಪಸ್ ಅಂತ ಹೇಳಿ ಹೇಳ್ತೀವಿ. ಇದು ಪ್ರೈಮರಿ ಯೂಸ್, ಪ್ರೈಮರಿ ಆಗಿ ಯೂಸ್ ಮಾಡ್ತಕ್ಕಂಥದ್ದು. ಸೆಕೆಂಡ್ ಅಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ನನ್ನ ಹಸ್ಬೆಂಡ್ ಸ್ಕೂಲಿಗೆ ವಿಸಿಟ್ ಕೊಡ್ತಾ ಇದ್ದಾರೆ. ಬಿಕಾಸ್ ಯಾಕೆ ಅಂದ್ರೆ ಟು ಪೇ ದ ಫೀಸ್. ಇದು ರೆಗ್ಯುಲರ್ ಆಗಿ ನಾವು ಹೋಗುವಂತದ್ದಲ್ಲ, ಸ್ಪೆಸಿಫಿಕ್ ಆಗಿ ನಾವು ಹೋಗುವಂತದ್ದು. ಹಾಗಾಗಿ ಇದನ್ನ ಸೆಕೆಂಡರಿ ಯೂಸ್ ಆಫ್ ಆರ್ಟಿಕಲ್ ಅಂತ ಹೇಳಿ ಹೇಳ್ತೀವಿ. ಸೊ ಇಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ, ಕೆಲವೊಂದು ಪ್ಲೇಸಸ್ ಹೇಳುವಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ವಿ ಯೂಸ್ ಆರ್ಟಿಕಲ್. ಓಕೆ, ದೆನ್ ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ನೋಡಿ, ಐ ಆಮ್ ಗೋಯಿಂಗ್ ಟು ಬೆಡ್ ಅರ್ಲಿ ಟುಡೇ ಟು ಸ್ಲೀಪ್. ದೆನ್ ಸೆಕೆಂಡ್ ಒನ್ ಏನಿದೆ, ಐ ಆಮ್ ಗೋಯಿಂಗ್ ಟು ದ ಬೆಡ್ ಟು ಕಂಪ್ಲೀಟ್ ಮೈ ಪ್ರಾಜೆಕ್ಟ್. ಸರಿ ಫ್ರೆಂಡ್ಸ್, ಹಾಗಾದ್ರೆ ಇವೆರಡನ್ನು ನಾವೇನ್ ಮಾಡೋಣ, ವಿಶ್ಲೇಷಣೆ ಮಾಡೋಣ. ಈಗ ಇಲ್ಲಿ ಐ ಆಮ್ ಗೋಯಿಂಗ್ ಟು ಬೆಡ್ ಅರ್ಲಿ ಟುಡೇ, ಕಾಮನ್ ಆಗಿ ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ ಮಲ್ಗೋದಕ್ಕೆ ಏನ್ ಮಾಡ್ತೀವಿ, ಟು ಸ್ಲೀಪ್, ಮಲ್ಗೋದಕ್ಕೆ ನಾವು ಬೆಡ್ಗೆ ಹೋಗ್ತೀವಿ. ದಿಸ್ ಇಸ್ ಅ ಪ್ರೈಮರಿ ರೀಸನ್ ಅಲ್ವಾ. ದೆನ್ ಸೆಕೆಂಡರಿ ಏನಿದೆ, ಇಲ್ಲಿ ಸೆಕೆಂಡರಿ ರೀಸನ್ ಅನ್ನ ನೋಡ್ತಾ ಇದೀವಿ. ಐ ಆಮ್ ಗೋಯಿಂಗ್ ಟು ದ ಬೆಡ್ ಟು ಕಂಪ್ಲೀಟ್ ಮೈ ಪ್ರಾಜೆಕ್ಟ್. ನಾನು ನನ್ನ ಬೆಡ್ಗೆ ಬೇಗ ಹೋಗ್ತಾ ಇದ್ದೀನಿ, ಬಿಕಾಸ್ ಟು ಕಂಪ್ಲೀಟ್ ಮೈ ಪ್ರಾಜೆಕ್ಟ್. ನನ್ನ ಪ್ರಾಜೆಕ್ಟ್ ಅನ್ನ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ನನ್ನ ಬೆಡ್ಗೆ ಬೇಗ ಹೋಗ್ತಾ ಇದ್ದೀನಿ. ಇದು ಸೆಕೆಂಡರಿ ರೂಲ್ ಅಥವಾ ಸೆಕೆಂಡರಿ ಯೂಸ್ ಆಫ್ ಆರ್ಟಿಕಲ್ ಅಂತ ಹೇಳ್ತೀವಿ. ಅಂದ್ರೆ ಕಾಮನ್ ಪರ್ಪಸ್ಗೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಆರ್ಟಿಕಲ್ ಅನ್ನ ಯೂಸ್ ಮಾಡಲ್ಲ. ಬಟ್ ಸ್ಪೆಸಿಫಿಕ್ ಪರ್ಪಸ್ ಅಥವಾ ಸ್ಪೆಸಿಫಿಕ್ ಯೂಸ್ ಇದ್ರೆ ಮಾತ್ರ ನಾವೇನ್ ಮಾಡ್ತೀವಿ, ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತೀವಿ. ಎಸ್ ಫ್ರೆಂಡ್ಸ್, ಹಾಗಾದ್ರೆ ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ಪ್ರೈಮರಿ ಯೂಸ್ ಅಲ್ಲಿ ನಾನು ಏನ್ ಮಾಡಿಲ್ಲ, ಐ ಡಿಡಂಟ್ ಯೂಸ್ ದ. ಬಟ್ ಸೆಕೆಂಡರಿ ಪರ್ಪಸ್ ಅಲ್ಲಿ ಏನ್ ಮಾಡಿದೀನಿ, ಐ ಯೂಸ್
ದ ನೋಡಿ ಟು ದ ಬೆಡ್ ಅಂತ ಇದೆ. ಸೊ ಹೀಗೆ ನಾವು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಒಂದು ರೀಸನ್ ಇತ್ತು ಅಂತಂದ್ರೆ ಮಾತ್ರ ನಾವೇನ್ ಮಾಡ್ತೀವಿ ಅಲ್ಲಿ ಆರ್ಟಿಕಲ್ ಅನ್ನ ಯೂಸ್ ಮಾಡ್ತೀವಿ. ಓಕೆ ಓಕೆ ಫ್ರೆಂಡ್ಸ್, ಹಾಗಾದ್ರೆ ಈಗ ಅಂತ ಟಿಪಿಕಲ್ ವರ್ಡ್ಸ್ ಗಳನ್ನ ನೋಡಿದ್ವಲ್ಲ, ಅಂತ ಟಿಪಿಕಲ್ ವರ್ಡ್ಸ್ ಯಾವ್ಯಾವು ಅಂತ ನೋಡೋಣ. ಫಸ್ಟ್ ಒನ್ ಈಸ್ ಮಾರ್ಕೆಟ್, ದೆನ್ ಚರ್ಚ್, then temple and college and table, bed, prison, mosque, etc. These are all typical words. Okay, then we will move next role. First we see examples. Father is a happy man today. Then second one ನೋಡಿ, I met uncle at the temple ಅಂತ ಇದೆ. ಹಾಗಾದ್ರೆ ಇಲ್ಲಿ ನಾವು ಏನ್ ಮಾಡಿಲ್ಲ ಅಂತಂದ್ರೆ we can't use the or a or an. So we can't use any articles. So ಯಾಕೆ ಅಂತಂದ್ರೆ we cannot use before the relations ಇದ್ದಾಗ ನಾವೇನ್ ಮಾಡಬಾರ್ದು, ಅದರ ಹಿಂದ್ಗಡೆ ಆರ್ಟಿಕಲ್ಸ್ ಅನ್ನ ಆಡ್ ಮಾಡಬಾರ್ದು. ಇಲ್ಲಿ a father ಆಗ್ಲಿ ಅಥವಾ the father ಆಗ್ಲಿ ಇವೇನಾಗ್ತವೆ ಅಂತಂದ್ರೆ ರಾಂಗ್ ಥಿಂಗ್ ಆಗುತ್ತೆ. So just we use directly noun. Okay, then we will move another rule. First we say example, my mother is preparing lunch and then dinner is ready. So ಇವೆರಡು ಎಕ್ಸಾಂಪಲ್ ಏನಿದೆ ಡಿಫರೆನ್ಸ್? ಏನು ಡಿಫರೆನ್ಸ್ ಇಲ್ಲ. ಇಲ್ಲಿ ನಾವು ಏನ್ ಮಾಡಿಲ್ಲ ಅಂತಂದ್ರೆ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಿಲ್ಲ. ಎಲ್ಲ ಆರ್ಟಿಕಲ್ಸ್ ಅನ್ನು ಯೂಸ್ ಮಾಡಿವಿ, ಇಲ್ಲಿ ಏನಾರ ಮಾಡಿದೀವಾ? ನೋ. ದೆನ್ ಸೆಕೆಂಡ್ ಅಲ್ಲಿ ಡಿನ್ನರ್. ಓಕೆ, ಇಲ್ಲಿ ನಾವ್ ಏನ್ ಮಾಡಿಲ್ಲ ಅಂತಂದ್ರೆ ಯೂಸ್ ಮಾಡಿಲ್ಲ. ಸ್ಪೆಷಲಿ ಇಲ್ಲಿ ನಾವು ಲಂಚ್ ಹಿಂದ್ಗಡೆ ಅಥವಾ ಇಲ್ಲಿ ಡಿನ್ನರ್ ಹಿಂದೆಗಡೆ ನಾವು ಯಾವುದೇ ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಿಲ್ಲ. ಹಾಗಾದ್ರೆ ಏನಿದ್ರ ಅರ್ಥ ಅಂತಂದ್ರೆ ಇಲ್ಲಿ ನೋಡಿ, ಬಿಫೋರ್ ದ ನೇಮ್ಸ್ ಆಫ್ ಮೇಲ್ಸ್ ವಿ ಕಾಂಟ್ ಯೂಸ್ ಎನಿ ಆರ್ಟಿಕಲ್ಸ್. ಯಾವುದೇ ಒಂದು ಮೇಲ್ಸ್ ಹಿಂದ್ಗಡೆ ನಾವೇನ್ ಮಾಡಬಾರ್ದು, ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬಾರ್ದು. ದ ಡಿನ್ನರ್ ಆಗಿರ್ಬೋದು, ಇಸ್ ಪ್ರಿಪೇರಿಂಗ್ ದ ಲಂಚ್ ಆಗಿರ್ಬೋದು, ಈ ರೀತಿ ನಾವು ಆರ್ಟಿಕಲ್ಸ್ ಯೂಸ್ ಮಾಡೋದೇನಾಗುತ್ತೆ, ತಪ್ಪಾಗುತ್ತೆ. ಬಟ್ ಆದ್ರೆ ಇಲ್ಲಿ ಸ್ಪೆಷಲ್ ಆಗಿ ನಾವು ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡ್ತೀವಿ ಮೀನ್ಸ್ ಹಿಂದ್ಗಡೆ. ಆದ್ರೆ ಎಲ್ಲಿ ಹೇಗೆ ಅಂತ ಈಗ ನೋಡೋಣ. ಇಲ್ಲಿ ನೋಡಿ ಎಕ್ಸಾಂಪಲ್ ಅನ್ನ, ಐ ಹ್ಯಾಡ್ ಅ ಲೇಟ್ ಡಿನ್ನರ್ ಅಂತೇಳಿ ಒಂದು ಎಕ್ಸಾಂಪಲ್ ಇದೆ. ಏನಿದೆ ಇಲ್ಲಿ? ಐ ಹ್ಯಾಡ್ ಅ ಲೇಟ್ ಡಿನ್ನರ್. ಹಾಗಾದ್ರೆ ಇಲ್ಲಿ ನಾವು ಆ ಅನ್ನೋ ಒಂದು ಆರ್ಟಿಕಲ್ ಅನ್ನ ಯೂಸ್ ಮಾಡಿದೀವಿ. ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದೆ, ಆದ್ರೆ ಯೂಸ್ ಮಾಡಿದೀವಿ. ಯಾಕೆ ಅಂತಂದ್ರೆ ಇಲ್ಲಿ ಆ ಮುಂದೆಗಡೆ ಏನಿದೆ ಅಂದ್ರೆ ಅಡ್ಜೆಕ್ಟಿವ್ ಲೇಟ್ ಇದೆ. ಹಾಗಾದ್ರೆ ನಮ್ ರೂಲ್ ಏನ್ ಹೇಳುತ್ತೆ ಅಂದ್ರೆ ಅಡ್ಜೆಕ್ಟಿವ್ ಪ್ಲಸ್ ಮೀಲ್ ಇದ್ದಾಗ ವಿ ಕ್ಯಾನ್ ಯೂಸ್ ಆರ್ಟಿಕಲ್ ಆರ್. ಓಕೆ, ಸೊ ಅ ಲೇಟ್ ಡಿನ್ನರ್, ಈ ರೀತಿ ನಾವು ಇದನ್ನ ಯೂಸ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ದ ಡೆಲಿಷಿಯಸ್ ಡಿನ್ನರ್ ಈಸ್ ರೆಡಿ ಫಾರ್ ಯು ಅಂತ ಇದೆ. ಸೊಗಸಾದ ಅಡಿಗೆ ನಿಮಗೋಸ್ಕರ ರೆಡಿ ಆಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ನಾವು ಯಾಕೆ ದ ಯೂಸ್ ಮಾಡಿದ್ವಿ ಅಂದ್ರೆ ಹಿಯರ್ ಇಸ್ ಆಲ್ಸೋ ಸೇಮ್ ಥಿಂಗ್. ದ ಆರ್ಟಿಕಲ್ ಇದೆ, ಇಲ್ಲಿ ಡೆಲಿಷಿಯಸ್ ಅಂತಕ್ಕಂಥದ್ದು ಇಟ್ ಈಸ್ ಅನ್ ಅಡ್ಜೆಕ್ಟಿವ್. ಸೊ ನಾನು ಹೇಳಿದೆ ಅಡ್ಜೆಕ್ಟಿವ್ ಪ್ಲಸ್ ಮೇಲ್ಸ್ ಇದ್ದಾಗ ವಿ ಕ್ಯಾನ್ ಯೂಸ್ ದ ಅಥವಾ ಎ ಆರ್ ಆನ್. ಓಕೆ, ಸೊ ಹಂಗಾಗಿ ಇಲ್ಲಿ ನಾವ್ ಏನ್ ಮಾಡಿದೀವಿ, ದ ಡೆಲಿಷಿಯಸ್ ಡಿನ್ನರ್ ಅಂತ ಮಾಡಿದೀವಿ. ಓಕೆ, ಈ ರೀತಿ ಅಡ್ಜೆಕ್ಟಿವ್ ಪ್ಲಸ್ ಮೀಲ್ ಬಂದಾಗ ನಾವ್ ಏನ್ ಮಾಡ್ಬೇಕು, ಆರ್ಟಿಕಲ್ಸ್ ಅನ್ನ ಯೂಸ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಹಾಗಾದ್ರೆ ಇಲ್ಲಿವರೆಗೂ ಕೂಡ ನಾವು ಕಂಪ್ಲೀಟ್ ಆಗಿ ಆರ್ಟಿಕಲ್ಸ್ ಬಗ್ಗೆ ಹಾಗೇನೆ ಆರ್ಟಿಕಲ್ಸ್ ಅನ್ನ ಎಲ್ಲಿ ಯೂಸ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಹಾಗೇನೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ವಿಶೇಷವಾದಂತಹ ಕಾನ್ಸೆಪ್ಟ್ ಜೊತೆಗೆ ನಾನು ನಿಮ್ ಜೊತೆ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಕೂಡ ನನ್ನ ಚಾನಲ್ಗೆ ನೀವು ಇನ್ಸ್ಪಿರೇಷನ್ ಆಗಿರ್ರಿ ಅಂತ ಹೇಳ್ತಾ ಇಲ್ಲಿಗೆ ನಿಮ್ಗೆ ಗುಡ್ ಬೈ.